ಇಂಥ ಜನರ ಸಂಖ್ಯೆ ಮತ್ತು ಈ ವಿಚಾರಧಾರೆ ಜನರು ಹೆಚ್ಚಿಗೆ ಆಗ್ತಾ ಇರೋದ್ರಿಂದನೇ ಇವತ್ತು ದೇಶಕ್ಕೆ ತೊಂದರೆ ಆಗಿದೆ ಮತ್ತು ದೇಶಕ್ಕೆ ಆಪತ್ತು ಬಂದಿದೆ. ಇನ್ನು ಮೇಲಾದರೂ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ತಕ್ಕಂಥದ್ದು ಮಾಡಬೇಕು. ಅನಂತ್ ಕುಮಾರ್ ಹೆಗಡೆ he's number one idiot. Anant Kumar Hegde is number one idiot. ಇಷ್ಟೆಲ್ಲ ರಂಪಾಟ ಆಗ್ತಿದ್ದ ಹಾಗೆ ಎಚ್ಚೆತ್ತುಕೊಂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಇವರ ಹೇಳಿಕೆಗಳಿಗೂ ಪಕ್ಷಕ್ಕೂ ಸಂಬಂಧವಿಲ್ಲ, ಹೇಳಿಕೆಗಳು ಅವರ ವೈಯಕ್ತಿಕ ಆದರೂ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಎಂದಿದ್ದಾರೆ. ಸಾಧ್ವಿ, ನಳಿನ್ ಕುಮಾರ್ ಕಟೀಲ್, ಅನಂತ್ ಕುಮಾರ್ ಹೆಗಡೆಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದು ಶಿಸ್ತು ಸಮಿತಿಯಿಂದ ವರದಿ ಕೇಳಿದ್ದೇವೆ ಎಂದಿದ್ದಾರೆ. ये तीनों नेताओं के जो बयान है इसके साथ पार्टी अपने आप को संबंध नहीं पाती है, इसीलिए प्रॉम्प्ट एक्शन लिए गए हैं. डिसिप्लिनरी कमेटी ने आज ही इनको नोटिस इश्यू कर दिया है. ಇತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ ಈ ರೀತಿಯ ಹೇಳಿಕೆಗಳಿಂದ ಪಕ್ಷದ ಗೌರವಕ್ಕೆ ಧಕ್ಕೆ ಆಗುತ್ತೆ ಎಂದಿದ್ದಾರೆ. ಒಟ್ಟಲ್ಲಿ ಕಡೆ ಹಂತದ ಚುನಾವಣೆ ಹೊತ್ತಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಬಿಜೆಪಿ ನಾಯಕರು ನೀಡಿದ ಹೇಳಿಕೆ ಬಿಜೆಪಿಗೆ ಮುಖ ಭಂಗವಾಗುವಂತೆ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸಿದೆ. ಬ್ಯೂರೋ ರಿಪೋರ್ಟ್ ನ್ಯೂಸ್.